ನನ್ನ ಕಂಡ್ರೆ ನಮ್ಮ ಅತ್ತಿಗೆ ಬಹಳ ಇಷ್ಟ ರೀ, ಬಹಳ ಪ್ರೀತಿ ಮಾಡ್ತಾಳ ನಮ್ಮ ಅತ್ತನ್ನ. ನಾನಂದ್ರೆ ಬಿಟ್ಟು ಸಾಯ್ತಾಳ. ಮನ್ಯಾಗ ಸಣ್ಣ ಫಂಕ್ಷನ್ ಇರಲಿ ದೊಡ್ಡ ಫಂಕ್ಷನ್ ಇರಲಿ ಮೊದಲು ನಾ ಅಲ್ಲಿ ಇರಬೇಕ. ಊರಿಗಿಂತ ಮೊದಲ ನನಗೆ ಹೇಳ್ತಾಳ, ಅಳಿಮಯ್ಯ ಬೇಗ ಬಂದ್ಬಿಡಪ್ಪ ಅಂತಂದು ಹೇಳಿ. ಯಾಕೆ ಹೇಳ್ರಿ, ಮನೆಗೆ ಹಿರಿಯ ಅಳಿಯ ನಾನ. ಹಿಂಗಾಗಿ ನಮ್ಮ ಅತ್ತೆ ನನ್ನ ಕಂಡ್ರೆ ಬಹಳ ಪ್ರೀತಿ ರೀ. ಊರಿಗಿಂತ ಮೊದಲ ನಾ ಅಲ್ಲಿರ್ಬೇಕು, ಇಲ್ಲ ಅಂದ್ರೆ ಹಣ್ಣು ಸುಟ್ಟು ಬೆಕ್ಕಿನಂಗೆ ಹುಡುಕಿ ಆಟ ಹಚ್ಚಿಬಿಡ್ತಾಳ್ರಿ ನಮ್ಮ ಅತ್ತಿ. ಹಿಂಗಾಗಿ ನಾನು ಊರಿಗಿಂತ ಮೊದಲ ಹೋಗಿರ್ತೀನಿ. ಆದ್ರೆ ಇತ್ತಿತ್ಲಾಗ ನನಗೊಂದು ಸಣ್ಣ ಅನುಮಾನ ಕಾಡಾಕತ್ತಿತ್ತು. ಹಿರಿಯ ಅಳಿಯ ಅಂತ ನನ್ನ ಮೊದಲು ಕರೆಸಿಕೊಂತಾಳು, ಇನ್ನು ಬಂದರ್ಗೆ ಅಡಿಗೆ ಮಾಡ್ಲಿ ಅಂತ ನನ್ನ ಕರೆಸಿಕೊಂತಾಳು. ಒಂದು ತಿಳಿಯವಲ್ದು. ಹ್ಞೂನ್ರಿ, ಅವನು ಊರಿಂದ ಹೋಗಿ ಕೈಕಾಲು ಮುಖ ತಕ್ಕೊಂಡು ಕುರ್ಚಿ ಮೇಲೆ ಕುಂದ್ರದ ತಡ ಒಂದು ಕಪ್ ಚಾ ತಂದು ಕೊಟ್ಟೇ ಬಿಡ್ತಾಳ. ಇನ್ನೇನು ಚಾ ಕುಡಿದು ಊಟ ಇಡ್ಬೇಕು ಅನ್ನೋದ್ರಾಗನ ಅಳಿಮಯ್ಯ ಇವತ್ತಿನ ಫಂಕ್ಷನಿಗೆ ಒಂದು 800,000 ಜನ ಆಗ್ಬೋದಲ್ಲ. ಹೂನತ್ತೇವ ಹಾಕಾರ ಒಂದು 800,000 ಜನ ಹಾಕಾರ. ಅವ್ರೆಲ್ಲಾರು ಊಟದ ಉಸ್ತವಾರಿ ನಿಂದ ನೋಡಪ್ಪ. ಅಡಿಗೆ ಹೆಂಗೆ ಮಾಡ್ಬೇಕು ಅಳಿಮಯ್ಯ, ಬಾಯಾಗ ಬಳೆಟ್ ಪಟ್ನ ಕಡ್ಕೋಬೇಕು, ಅಷ್ಟು ರುಚಿಕಟ್ಟಾಗಿ ಅಡಿಗೆ ಮಾಡ್ಬೇಕು. ಉಂಡೋರೆಲ್ಲ ಮನಿ ಮಠಲ್ಲಿ ಕೈ ಮೂಸ್ ತುಡ್ಕೊಂತ ಹೋಗಿರ್ಬೇಕು, ಅಷ್ಟು ಅಚ್ಚುಕಟ್ಟಾಗಿ ಅಡಿಗೆ ಮಾಡ್ಬೇಕು. ಅಡಿಗೆ ಉಸ್ತುವಾರಿ ಎಲ್ಲ ನಿಂದ ನೋಡಪ್ಪ. ಅಯ್ಯೋ ಇವ್ರ ಮನಿ ಹಿರಿಯ ಹಳಿ ಆಗಿದ್ದ ತಪ್ಪಾತ. ನಾನು ಏನೋ ಹಿರಿಯ ಹಳಿಯ ಅಂತ ಕರೆಸ್ಕೊಂತಾಳು, ಏನೋ ಇವ್ರ ಮನಿ ಅಡುಗೆ ಮಾಡೋ ಕಾಯಿ ಬಟ್ಟ ಅಂತ ಕರೆಸ್ಕೊಂತಾಳು. ಅವನು ಒಂದು ತಿಳಿಬೋದು ಯಪ್ಪ. ಬ್ಯಾಡ್ರಿಪ್ಪ, ಹಿರಿಯ ಹಳಿಯ ಮಾತ್ರ ಆಗಕ್ಕೆ ಹೋಗ್ಬೇಡ್ರಿ. ಇಲ್ಲ ಆದ್ರಿ ನಿನಗೂ ಹಿಂಗ. ಅವನು ಲಾಸ್ಟಿಗೆ ಬರಬೇಕಾರ ಸಮಾಧಾನಕ್ಕ ಅಂತಂದು ಹೇಳಿ ಒಂದು ಬಿಳೆ ಅಂಗಿ, ಒಂದು ಬಿಳೆ ಪಂಜಿ, ಒಂದು ಬಿಳೆ ಟವಲ್ ಕೊಟ್ಟು ಸಮಾಧಾನ ಮಾಡಿ ಕಳಿಸ್ಬಿಡ್ತ. ಮನ್ಯಾಗ ಹುಟ್ಟೀನಿ, ಬಿಳೆ ಅಂಗಿ, ಬಿಳೆ ಪಂಜಿ, ಬಿಳೆ ಟವಲ್. ನಾನು ಹಣೆ ಬರ ಹಿರಿಯ ಹಳೆ ಆಗಿದ್ದ ದೊಡ್ಡ ತಪ್ಪಾಗೈತಿ.